ನಮಸ್ಕಾರ ಸ್ನೇಹಿತರೆ, ಕಲ್ಯಾಣ ಕರ್ನಾಟಕಕ್ಕೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನದ ಶುಭಾಶಯಗಳು. ಬ್ರಿಟಿಷರು ತಮ್ಮ ಕಪಿಮುಷ್ಟಿಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ನೀಡುವಾಗ ದೇಶದಲ್ಲಿದ್ದ ಸುಮಾರು 565 ಸಂಸ್ಥಾನಗಳಿಗೆ 3 ಅವಕಾಶಗಳನ್ನು ನೀಡಿದ್ದರು. ದೇಶೀಯ ಸಂಸ್ಥಾನದವರು ಇಚ್ಛಿಸಿದರೆ ಭಾರತದ ಒಕ್ಕೂಟದಲ್ಲಾಗಲಿ, ಪಾಕಿಸ್ತಾನದಲ್ಲಾಗಲಿ ಅಥವಾ ಸ್ವತಂತ್ರವಾಗಿ ಕೂಡ ಇರಲು ಅವಕಾಶ ನೀಡಿದ್ದರು. ಬಹುತೇಕ ಸಂಸ್ಥಾನಗಳು ಭಾರತದಲ್ಲಿ ವಿಲೀನವಾಗಲು ಒಪ್ಪಿದವು. ಆದರೆ ಜಮ್ಮು ಕಾಶ್ಮೀರ, ಹೈದರಾಬಾದ್ ನಿಜಾಮ ಹಾಗೂ ಜುನಾಗಢದಂತಹ ಸಂಸ್ಥಾನಗಳು ವಿಲೀನಗೊಳ್ಳದೆ ಸ್ವತಂತ್ರವಾಗಿರಲು ಮೊಂಡುತನ ತೋರಿ ನಂತರ ಸೇನಾ ಕಾರ್ಯಾಚರಣೆಯಿಂದ ಭಾರತದ ಒಕ್ಕೂಟಕ್ಕೆ ವಿಲೀನಗೊಂಡವು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಹೈದರಾಬಾದ್ ಕರ್ನಾಟಕಕ್ಕೆ ನಿಜಾಮನ ವಿರುದ್ಧ ಹೋರಾಡಿ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮದ ಫಲವಾಗಿ 1948 ಸೆಪ್ಟೆಂಬರ್ 17ರಂದು, ಅಂದರೆ 13 ತಿಂಗಳ ತಡವಾಗಿ ಈ ಭಾಗದ ಜನರಿಗೆ ಸ್ವಾತಂತ್ರ್ಯದ ಸವಿಯನ್ನು ಸವಿಯಬೇಕಾಯಿತು. ಹೈದರಾಬಾದ್ ನಿಜಾಮನ ದಬ್ಬಾಳಿಕೆಗೆ ಸಾಥ್ ನೀಡಿದ್ದು ಅವನ ಖಾಸಗಿ ಸೈನ್ಯ ರಜಾಕಾರ. ಈ ಭಾಗದಲ್ಲಿ ವಿಮೋಚನೆಗೆ ಹೋರಾಟ ಮಾಡುತ್ತಿದ್ದ ಅನೇಕ ಹೋರಾಟಗಾರರನ್ನು ಹತ್ತಿಕ್ಕಲು ಅನೇಕ ವಾಮಮಾರ್ಗಗಳನ್ನು ಅನುಸರಿಸುತ್ತಾನೆ. ಜನರ ಆಸ್ತಿಪಾಸ್ತಿ ಹಾನಿ ಮಾಡಿಸುತ್ತಾನೆ. ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುತ್ತಾನೆ. ಅನೇಕರನ್ನು ಹತ್ಯೆ ಮಾಡುತ್ತಾನೆ. ಕೆಚ್ಚೆದೆಯಿಂದ ಸ್ವಾಮಿ ರಮಾನಂದ ತೀರ್ಥರು ನಿಜಾಮನ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರುತ್ತಾರೆ. ಕಲಬುರಗಿಯ ಕೊಲ್ಲೂರು ಮಲ್ಲಪ್ಪ, ಚಂದ್ರಶೇಖರ ಪಾಟೀಲ, ಡಿ.ಆರ್. ಅವರಾದಿ, ಜಗನ್ನಾಥರಾವ್ ಚಂಡ್ರಕ್ಕಿ, ಚಟ್ನಳ್ಳಿ ವೀರಣ್ಣ, ಬೀದರ್ ಜಿಲ್ಲೆಯ ಎಸ್.ವಿ. ಅವಧಾನಿ, ಯಾದಗಿರಿಯ ವಿಶ್ವನಾಥ ರೆಡ್ಡಿ ಮುದ್ನಾಳ್, ಕೊಪ್ಪಳದ ಜಿ.ಕೆ. ಪ್ರಾಣೇಶಾಚಾರ್ಯ, ಬಂಗಾರಶೆಟ್ಟಿ, ಚಿಟಗುಪ್ಪದ ಹಕೀಕತ್ ರಾವ್ ಮೊದಲಾದವರು ಹೋರಾಟ ನಡೆಸಿ ಕೆಚ್ಚೆದೆಯ ವೀರಾವೇಶವನ್ನು ತೋರುತ್ತಾರೆ. ಬಂಧನಕ್ಕೊಳಗಾಗಿ ಜೈಲು ಸೇರಿ ಸಾಕಷ್ಟು ಬಾರಿ ರಜಾಕಾರರಿಂದ ಏಟು ತಿಂದರು. ಆದರೆ ಹೋರಾಟ ಮಾತ್ರ ಕೈಬಿಡಲಿಲ್ಲ. ಅಲ್ಲದೆ ಗಣೇಶೋತ್ಸವ, ವಿಜಯದಶಮಿ ಹಬ್ಬಗಳ ನೆಪದಲ್ಲಿ ಜನರನ್ನು ಒಂದೆಡೆ ಸೇರಿಸಿ ವಿಮೋಚನೆಯ ಬಗ್ಗೆ ಜನರಿಗೆ ತಿಳಿ ಹೇಳುವ ಕೆಲಸ ಮಾಡುತ್ತಿದ್ದರು. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದಲ್ಲಿ ಪ್ರಮುಖ ಘಟ್ಟವಾಗಿರುವುದು 1948 ಮೇ 9ರಂದು ಬೀದರ್ ಜಿಲ್ಲೆಯ ಗೋಟಾ ಗ್ರಾಮದಲ್ಲಿ ನಡೆದ ಸ್ವಾತಂತ್ರ್ಯ ಸೇನಾನಿಗಳ ಹತ್ಯಾಕಾಂಡ. ಬಾಬುರಾವ್ ಪಾಟೀಲ್ ಹಾಗೂ ವಿಠೋಬಾ ನಿರೋಡೆ ಗೋಟಾ ಗ್ರಾಮದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದರು. ಆಗ ರಜಾಕಾರರ ಸಹವರ್ತಿ ಆ ಧ್ವಜ ಇಳಿಸಿದ್ದಲ್ಲದೆ ಬಾಬುರಾವ್ ಪಾಟೀಲರಿಗೆ ಅವಮಾನ ಮಾಡಿದ, ಮನೆ ಲೂಟಿ ಮಾಡಿದ. ಇದರಿಂದ ಕೆರಳಿದ ಬಾಬುರಾವ್ ಪಾಟೀಲ್ ರಜಾಕಾರರ ಸಹವರ್ತಿ ಇಸಾಮುದ್ದೀನನ್ನು ಕೊಂದು ಹಾಕಿದ. ಈ ಘಟನೆಯಿಂದ ಕೋಪಗೊಂಡ ರಜಾಕಾರರ ಸೇನೆ ಗೋಟಾ ಗ್ರಾಮದ ಮಹಾದೇವಪ್ಪ ಡುಮ್ಣಿ ಸಾಹುಕಾರರ ಮನೆ ಸ್ವಾತಂತ್ರ್ಯ ಹೋರಾಟಗಾರರ ಅಭೇದ್ಯ ಕೋಟೆಯಾಗಿತ್ತು. ಅಲ್ಲಿ ನೂರಾರು ಸ್ವಾತಂತ್ರ್ಯ ಸೇನಾನಿಗಳು ಇದ್ದ ಸಮಯ ನೋಡಿ ಹೊಂಚು ಹಾಕಿ ಹತ್ಯೆಗೈದು ರಕ್ತದ ಕೋಡಿ ಏರಿಸಿದನೆಂಬ ಕರಾಳ ಇತಿಹಾಸವಿದೆ. ಈ ಹೈದರಾಬಾದ್ ಕರ್ನಾಟಕ ಸಂಸ್ಥಾನದಲ್ಲಿ ಜನರ ಹಿಂಸೆ, ಅರಾಜಕತೆ ಹೆಚ್ಚಾಗುತ್ತಿದ್ದಂತೆ ಸ್ವಾಮಿ ರಮಾನಂದ ತೀರ್ಥರು ದಿಲ್ಲಿಗೆ ತೆರಳಿ ಆಗ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಪರಿಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿದರು. ಅಲ್ಲದೆ ಪಾಕಿಸ್ತಾನದಿಂದ ನಿಜಾಮನು ಸೈನ್ಯ ಹಾಗೂ ಶಸ್ತ್ರಾಸ್ತ್ರಗಳನ್ನು ತರಲು ಮುಂದಾಗಿರುವ ಬಗ್ಗೆಯೂ ಮಾಹಿತಿ ನೀಡಿದರು. ಒಕ್ಕೂಟಕ್ಕೆ ಸೇರಲು ನಿಜಾಮನಿಗೆ ಎಚ್ಚರಿಕೆಯನ್ನು ರವಾನಿಸಿದರು. ಇದಕ್ಕೆ ಆತ ಒಪ್ಪಲಿಲ್ಲ. ಆಗ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹಾಗೂ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಒಂದು ಮಾಸ್ಟರ್ ಪ್ಲ್ಯಾನನ್ನು ರಚಿಸಿ ಆಪರೇಷನ್ ಪೋಲೋ ಎಂಬ ಪೊಲೀಸ್ ಕಾರ್ಯಾಚರಣೆಯ ಮೂಲಕ ನಿಜಾಮನ ಹೆಡೆಮುರಿ ಕಟ್ಟಿದರು. ಕೊನೆಗೆ ಒಕ್ಕೂಟಕ್ಕೆ ಸೇರಲು ಒಪ್ಪಿದ. 1948 ಸೆಪ್ಟೆಂಬರ್ 17ರಂದು ಹೈದರಾಬಾದ್ ಕರ್ನಾಟಕದಲ್ಲಿ ತಿರಂಗ ಹಾರಾಡಿದವು. ಈ ಹೋರಾಟದಲ್ಲಿ ತಮ್ಮ ಪ್ರಾಣ ತ್ಯಾಗ ಮಾಡಿದ ವೀರ ಹುತಾತ್ಮರನ್ನು ಸ್ಮರಿಸಿಕೊಳ್ಳುವ ಹಾಗೂ ದೇಶಭಕ್ತಿಯನ್ನು ಮೂಡಿಸುವ ಈ ದಿನವೇ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಥವಾ ಕಲ್ಯಾಣ ಕರ್ನಾಟಕ ಉತ್ಸವ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.